ನೀವೇನಾದರೂ ಸ್ಕೂಲು ಕಾಲೇಜ್ ಓನರ್ ಆಗಿದ್ದು ತಮ್ಮ ಒಂದು ಸ್ಕೂಲು ಕಾಲೇಜ್ಗೆ ಡಿಜಿಟಲ್ ಆಗಿ ಮಾಡಲಿಕ್ಕೆ ನೋಡ್ತಾ ಇದ್ದರೆ, ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್, ನಾನು ನರಸಪ್ಪ. ವೆಲ್ಕಮ್ ಟು ಡಿಜಿಟಿ IT ಸೊಲ್ಯೂಷನ್. ಇವತ್ತಿನ ಒಂದು ಡಿಜಿಟಲ್ ಕಾಲದಲ್ಲಿ ಸ್ಕೂಲು ಕಾಲೇಜ್ಗಳಿಗೆ ಒಂದು ವೆಬ್ಸೈಟ್ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಸೊ ಯಾಕೆ ಅನ್ನೋದು ಡಿಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಬಂದು, ನೀವು ಏನಾದರೂ ಸ್ಕೂಲ್ ಒಂದು ವೆಬ್ಸೈಟ್ ಮಾಡಿಸ್ಕೊಂಡ್ರೆ ನಿಮ್ಮ ಒಂದು ಸ್ಕೂಲ್ಗೆ ಅಡ್ಮಿಷನ್ ಎಂಕ್ವೈರೀಸ್ ಹೆಚ್ಚಾಗುತ್ತೆ. ಯಾವ ಥರ ಹೆಚ್ಚಾಗುತ್ತೆ ಅನ್ನೋದು, ಅಡ್ಮಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ನೋಡ್ತಾ ಇದ್ದರೆ ಗೂಗಲಲ್ಲಿ ಹೋಗಿಬಿಟ್ಟು ಯಾವುದೇ ಒಂದು ಸ್ಕೂಲ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಟಾಪ್ ಸ್ಕೂಲ್ ನಿಯರ್ ಬೈ ಮೀ, ಅಥವಾ ಟಾಪ್ ಕಾಲೇಜಸ್ ನಿಯರ್ ಬೈ ಮೀ, ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ನಿಯರ್ ಬೈ ಮೀ, ಈ ಥರ ಒಂದು ಕೀವರ್ಡ್ಸ್ನ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಎಕ್ಸಿಸ್ಟಿಂಗ್ ಇದ್ದರೆ ಆವಾಗ ಆ ವೆಬ್ಸೈಟ್ ಡೀಟೇಲ್ಸನ್ನು ಅದು ಗೂಗಲಲ್ಲಿ ಸರ್ಚ್ ಇಂಜಿನಲ್ಲಿ ಬರುತ್ತೆ. ಸೊ ಯೂಸರ್ಸ್ ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ತಮ್ಮ ವೆಬ್ಸೈಟನ್ನು ನೋಡಿಬಿಟ್ಟು ಅಲ್ಲಿಂದ ತಮ್ಮ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ತಮಗೆ ಕಾಲ್ ಮಾಡ್ತಾರೆ, ಅಥವಾ ನಿಮಗೆ ಒಂದು ವಿಸಿಟಿಂಗ್ ಮ್ಯಾಪ್ ಲೊಕೇಶನ್ ಕೂಡ ಇಂಟಿಗ್ರೇಷನ್ ಇದ್ದರೆ ಡೈರೆಕ್ಟ್ಲಿ ಒಂದು ಲೊಕೇಶನ್ಗೆ ವಿಸಿಟ್ ಮಾಡ್ತಾರೆ. ಈ ಥರ ತಮಗೆ ಒಂದು ಲೀಡ್ಸನ್ನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ತಮ್ಮ ಬಿಸ್ನೆಸ್ ತಮ್ಮ ಒಂದು ಸ್ಟೂಡೆಂಟ್ ಎಂಕ್ವೈರೀಸ್ ಕೂಡ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ತಮ್ಮ ಅಡ್ಮಿಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಒಂದು ಸ್ಕೂಲು ಕಾಲೇಜ್ನ ಅಪ್ಡೇಟ್ಸ್, ನೋಟಿಸಸ್ ಮತ್ತು ಎಕ್ಸಾಮಿನೇಷನ್ ಯಾವುದೇ ಪೋರ್ಟ್ಫೋಲಿಯೋ ಇರ್ಬೋದು, ಪ್ರತಿಯೊಂದನ್ನ ತಮ್ಮ ವೆಬ್ಸೈಟಲ್ಲಿ ಹಾಕಿದರೆ ಆ ಇನ್ಫಾರ್ಮೇಷನ್ನ ಈಸಿಯಾಗಿ ತಮ್ಮ ಒಂದು ಯೂಸರ್ಸ್ಗೆ ಸಿಗುತ್ತೆ. ಅದೇ ರೀತಿ ತಮ್ಮ ನ್ಯೂ ಯೂಸರ್ಸ್ ಇರ್ಬೋದು, ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ ಪೇರೆಂಟ್ಸ್ಗೆ ಯಾವುದಾದ್ರೂ ನೋಟಿಫಿಕೇಷನ್ಸು, ಅಲರ್ಟ್ಸು, ಆ ಥರ ಒಂದು ಇನ್ಫಾರ್ಮೇಷನ್ನ ನೀವು ಏನಾದರೂ ವೆಬ್ಸೈಟ್ ಮುಖಾಂತರ ಕೊಡಬೇಕಾದ್ರೂ ಕೂಡ ಕೊಡ್ಬೋದು. ಅದೇ ರೀತಿ ತಮ್ಮ ಒಂದು ವೆಬ್ಸೈಟಲ್ಲಿ ಯಾವುದೇ ಸ್ಟೂಡೆಂಟ್ಗಳಿಗೆ ರೆಗ್ಯುಲರ್ ಆಗಿ ಇರ್ತಕ್ಕಂಥ ಪ್ರೀವಿಯಸ್ PDF ಇರ್ಬೋದು, ನೋಟ್ಸ್ ಇರ್ಬೋದು, ಅದೇ ರೀತಿ ಯಾವುದೇ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರತಿಯೊಂದನ್ನ ಇಲ್ಲಿ ವೆಬ್ಸೈಟಲ್ಲಿ ಶೇರ್ ಮಾಡ್ಬೋದಾಗಿದೆ. ಹಾಗೆ ನಿಮ್ಮ ಒಂದು ಕರೆಂಟ್ ಅಕಾಡೆಮಿಕ್ ಇರ್ಬೋದು, ಪ್ರೀವಿಯಸ್ ಅಕಾಡೆಮಿಕ್ ಇರ್ಬೋದು, ಯಾವ ಥರ ಒಂದು ಪ್ರೋಗ್ರೆಸನ್ನು ತಮ್ಮ ವೆಬ್ಸೈಟಲ್ಲಿ ಕೂಡ ತೋರಿಸ್ಬೋದು. ಅದೇ ಅಚೀವ್ಮೆಂಟ್ಸ್ ಕೂಡ, ಸ್ಟೂಡೆಂಟ್ ಅಚೀವ್ಮೆಂಟ್ಸ್ ಕೂಡ ನೀವು ಅಲ್ಲಿ ತೋರಿಸ್ಬೋದಾಗಿದೆ. ಸ್ಟೂಡೆಂಟ್ ಅಚೀವ್ಮೆಂಟ್ಸ್ ತೋರಿಸೋದ್ರಿಂದ ಏನಾಗುತ್ತೆ, ಯಾರೋ ಹೊಸ ಯೂಸರ್ಸ್ ಬಂದರೂ ಕೂಡ ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಯಾವ ಥರ ಒಂದು ಗ್ರೋತನ್ನು ನಿಮ್ಮ ಸ್ಕೂಲು ಅಥವಾ ಕಾಲೇಜ್ನಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಅಲ್ಲಿ ಈಸಿಲಿ ಕಾಣಿಸುತ್ತೆ. ಸೊ ನೀವು ಆ್ಯಸ್ ಯೂಶ್ವಲ್ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಫೆಸಿಲಿಟೀಸ್ ಪ್ರೊವೈಡೆಡ್ ಇರ್ಬೋದು, ಪ್ರತಿಯೊಂದನ್ನ ನಿಮ್ಮ ವೆಬ್ಸೈಟಲ್ಲಿ ನೀವು ಮೆನ್ಷನ್ ಮಾಡಿರ್ತೀರಿ. ಸೊ ಅದು ಕೂಡ ತುಂಬ ಒಂದು ಯೂಸರ್ಸ್ಗೆ ಅಟ್ರಾಕ್ಷನ್ ಆಗ್ತಕ್ಕಂಥದ್ದು. ನೀವು ಮ್ಯಾನ್ಯಲಿ ಹೇಳೋದಕ್ಕಿಂತ ವೆಬ್ಸೈಟಲ್ಲಿ ಕಂಪ್ಲೀಟ್ ಡೀಟೇಲ್ಸಲ್ಲಿ ಇರುತ್ತೆ. ತಮ್ಮ ಒಂದು ಸ್ಕೂಲು ಕಾಲೇಜ್ ಆನ್ಲೈನ್ ಪ್ರೆಸೆನ್ಸ್ ಇರೋದ್ರಿಂದ ಯೂಸರ್ಸ್ ಕೂಡ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅದರಿಂದ ಡೈರೆಕ್ಟ್ಲಿ ತಮಗೆ ಅಡ್ಮಿಷನ್ಸ್ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಒಂದು ಸ್ಕೂಲು ಕಾಲೇಜ್ಗೆ ವೆಬ್ಸೈಟ್ ಬೇಕು ಅನಿಸಿದ್ರೆ ನೀವು ಕಮೆಂಟ್ ಮುಖಾಂತರ ಇಲ್ಲಿ ತಿಳಿಸ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಡೈರೆಕ್ಟ್ಲಿ ಕಾಲ್ ಕೂಡ ಮಾಡಬಹುದು. ನಿಮಗೆ ಸೂಟಬಲ್ ಆಗ್ತಕ್ಕಂಥ ಒಂದು ವೆಬ್ಸೈಟನ್ನು ನಾವು ಡಿಸೈನ್ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್.